ಅನ್ಕೊಂಡೆ. ನಾನು ಅನ್ಕೊಂಡಿದ್ದೆ ನಾನು ಹುಡುಕ್ತಾ ಇರೋ ಬಳ್ಳಿ ನನ್ನ ಕಾಲಿಗೆ ಸುತ್ತಾಕೊಳ್ಳುತ್ತೆ ಅಂತ. ಅದೃಷ್ಟ ಅಂದ್ರೆ ಇದೆ ಅಲ್ವಾ? ಯಾರೋ ನೀನು? ನಾನ್ ಯಾರ? ನಾನ್ ನಿನ್ನ ಎಲ್ಲಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಗೊತ್ತಾ? ಸುತ್ತಮುತ್ತ ಯಾರು ಇಲ್ಲ, ಬರೀ ಕಾಡು. ಯಾರು ನಮ್ಮನ್ನ ನೋಡೋದಿಲ್ಲ. ಬಿಡ್ತೀನಿ ಇವಾಗಲ್ಲ, ಬಿಡ್ತೀನಿ ಬಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ನಮಸ್ಕಾರ ಬೇರೆ. ನೀನು ಅವತ್ತು ಬೆಟ್ಟದ ಮೇಲೆ ಏನ್ ಮಾಡಿದೆ ಅಂತಾನು ಗೊತ್ತು, ಕುಟ್ಟಿಗೆ ಏನ್ ಮಾಡಿದೆ ಅಂತಾನು ಗೊತ್ತು. ಅದಕ್ಕೆ ಈಗ ಲೆಕ್ಕ ಚುಕ್ತ ಮಾಡೋಣ ಅಂತ ಬಂದಿದ್ದೀನಿ. ಲೆಕ್ಕನ? ಹಲೋ, ನಾನು ಲೆಕ್ಕದಲ್ಲಿ ಶತದಡ್ಡ. ನನಗ್ ಲೆಕ್ಕನೇ ಗೊತ್ತಿಲ್ಲ. ಆವತ್ತೇ ನಾನು ನನ್ನ ತಪ್ಪಿಕೊಂಡು ನನ್ನ ಲೆಕ್ಕನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ಕಸ್ತೂರಿ ಅಕ್ಕನ್ನೇ ಕೇಳನು. ಅಂದ್ರೆ ನೋಡು, ಏನು ಕಸ್ತೂರಿನ ಕೇಳೋದು? ನೀನು ನಂದಿನಿ ಜೊತೆ ಕೆಟ್ಟದಾಗ ನಡ್ಕೊಂಡಿದ್ದನ್ ಕೇಳ್ಬೇಕಾ, ಇಲ್ಲ ಕುಟ್ಟಿಗೆ ಹೊಡೆಯೋದಕ್ ಪ್ಲಾನ್ ಮಾಡಿದ್ದನ್ ಕೇಳ್ಬೇಕಾ? ಅನ್ನೋ, ಕುಟ್ಟಿಯನ್ನಾನೇ ನನ್ ಹೊಡೆದಿದ್ದು. ಆದ್ರೆ ಯಾಕೆ ಹೊಡೆದ್ರು ಅಂತ ಇದುವರೆಗೂ ನನಗೆ ಗೊತ್ತಿಲ್ಲ. ಯಾಕೆಂತ ಗೊತ್ತಿಲ್ಲ? ಈಗ ಗೊತ್ತಾಗತ್ತೆ. ನಮ್ ಕುಟ್ಟಿ ಮೇಲೆ ನಿಮ್ ಕಡೆಯವ್ರು ಯಾರಾದ್ರೂ ಕೈ ಮಾಡ್ಬೇಕು, ನಾನ್ ಸುಮ್ಮನೆ ಇರೋದಿಲ್ಲ. ಇಲ್ಲಾನು, ಬೇರೆಯವ್ರ ಮೇಲೆ ಕೈ ಮಾಡುವಂತ ಫ್ಯಾಮಿಲಿನೇ ಅಲ್ಲ ನಮ್ದು. ನಮ್ಮ ಮನೆಯಲ್ಲಿ ಎಲ್ಲ ತುಂಬಾ ಡೀಸೆಂಟ್ ಜನ. ಸುಳ್ಳು ಹೇಳಿದ್ರೆ ಒದ್ದು ಬಿಡ್ತೀನಿ ನೋಡು. ಮತ್ತೆ ಯಾಕಾವತ್ತ ಹುಡುಗಿ ಜೊತೆ ಆ ರೀತಿ ನಡ್ಕೊಂಡೆ? ಅನ್ನೋ, ಅದು ನನ್ ತಪ್ಪಲ್ಲ. ನಾನಾಗ ನಡ್ಕೊಳ್ಳೋದಕ್ಕೆ ಆ ಹುಡುಗಿನೇ ಕಾರಣ. ಮತ್ತೆ ಸುಳ್ಳು ಹೇಳ್ತಾ ಇದ್ಯಾ? ಇವತ್ತು ಆ ಹುಡುಗಿ ಹೆಸರು ಹೇಳ್ತಾ ಇದ್ಯಾ, ನಾಳೆ ಇನ್ಯಾರ ಹೆಸರು ಹೇಳ್ತೀಯ? ಅನ್ನೋ, ಕಸ್ತೂರಿ ನನ್ಗ ಅಕ್ಕ ಇದ್ದಾಗೆ. ನನ್ ಕಸ್ತೂರಿಗೇನು ಅಂದಿಲ್ಲ, ಅನ್ನೋದಕ್ಕೂ ಹೋಗಲ್ಲ. ನಾನ್ ತುಂಬಾ ಸೀದಾ ಸಾದ ಹುಡುಗನು. ನೀನ್ ಯಾವ್ದಕ್ಕೂ ಬಗ್ಗೋದಿಲ್ಲ ಅಂತ ಕಾಣಿಸುತ್ತೆ. ಕೊನೆ ಸರಿ ಹೇಳ್ತಾ ಇದ್ದೀನಿ, ನೀನ್ ಏನಾದ್ರೂ ಕೆಟ್ಟದಾಗ ಹುಡುಗಿರ್ ಜೊತೆ ನಡ್ಕೊಂಡಿದ್ ನನಗ್ ಗೊತ್ತಾದ್ರೆ ಅಲ್ಲೇ ಹೂತಾಕ್ಬಿಡ್ತೀನಿ. ಹುಷಾರ್.